ನಮ್ದು ಊಟದೆಲ್ಲ ತೆಗೆದ್ಬಿಟ್ಟು ಒಂದು ಉಳಿತದೆ. ಒಂದು 20,000 ಗಂಟನೂ ಉಳಿತದೆ. ಒಂದು ಟ್ರಿಪ್ಗೆ ಒಂದ್ ಟ್ರಿಪ್ಪಿಗೆ ಓವರ್ ತುಂಬ್ಕೊಂಡ್ ಬಂದ್ರೆ ಉಳಿಯೋದು. ಕಾರ್ ಏನಕ್ಕೆ ಲಾಸ್ ಆಯ್ತು ಸರ್ ಬ್ಯಾಂಗ್ಳೂರಲ್ಲಿ? ಅಲ್ಲಿ ಓಲ್ ಲಾಕ್ಡೌನ್ ಆಗಿ ಎಲ್ಲ ಲಾಸ್ ಆಯ್ತು. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಇಬ್ರಾಹಿಂ ಅಂತಂದು. ಯಾವ ಊರು ಸರ್ ನಿಮ್ದು? ನಮ್ಮ ಊರು ಬಾಗಲಕೋಟೆ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ? 4-5 ವರ್ಷ ಆಯ್ತು. ಹೇಗೆ ಡ್ರೈವಿಂಗ್ ಫೀಲ್ಡ್ ಬಂದಿತ್ತು ನೀವು? ಡ್ರೈವಿಂಗ್ ಫೀಲ್ಡ್ ನಾನು ಫಸ್ಟ್ ಕಾರ್ ಓಡಿಸ್ತಿದ್ದೆ ಬೆಂಗಳೂರಲ್ಲಿ ಕಾರ್ ಓಡಿಸ್ತಾ ಮತ್ತೆ ಕಾರ್ ನನಗೆ ಲಾಸ್ ಆಯ್ತು. ತಿರ್ಗಾ ನನ್ನ ಊರಲ್ಲಿ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೆ. ಟ್ರ್ಯಾಕ್ಟರ್ ಕಲ್ತ್ಬಿಟ್ಟು ಆಮೇಲೆ ನನ್ ದೊಡ್ಡ ಗಾಡಿಗೆ ಬಂದಿರೋದು. ಕಾರ್ ಏನಕ್ಕೆ ಲಾಸ್ ಆಯ್ತು ಸರ್ ಬ್ಯಾಂಗ್ಳೂರಲ್ಲಿ? ಅಲ್ಲಿ ಲಾಕ್ಡೌನ್ ಆಗಿ ಎಲ್ಲ ಲಾಸ್ ಆಯ್ತು. ಲಾಕ್ಡೌನ್ ಟೈಮಲ್ಲಿ ವರ್ಕೌಟ್ ಆಗ್ತಾ ಇರಲಿಲ್ಲ? ಇಲ್ಲ, ಲಾಕ್ಡೌನ್ ಕಿನ್ನ ಮೊದಲು ವರ್ಕೌಟ್ ಆಯ್ತು. ಲಾಕ್ಡೌನ್ ಆದ್ಮೇಲೆ ತಿರ್ಗಾ ಓಪನ್ ಆದ್ಮೇಲೆ ಲಾಸ್ ಆಯ್ತು ಎಲ್ಲ. ಕಾಂಪಿಟೇಷನ್ ಹೇಗಿದೆ ಸರ್ ಅಲ್ಲಿ ಓಲಾ ಊಬರ್ದೆಲ್ಲ? ಓಲಾ ಉಬರ್ ಮೊದ್ಲಿಗೆ ಚೆನ್ನಾಗಿತ್ತು, ಇವಾಗೆಲ್ಲ ಚೆನ್ನಾಗಿಲ್ಲ. ಎಲ್ಲ ದುಡಿಮೆ ಕಡಿಮೆ. ಇವಾಗ ಮೊದ್ಲಿಗೆಲ್ಲ ಚೆನ್ನಾಗಿತ್ತು. ಈಗ ಅದಕ್ಕೆ ನೀವೇ ಸ್ವಂತ ಗಾಡಿ ಮಾಡಿದ್ದೀರಾ? ನಾವೇ ಸ್ವಂತ ಗಾಡಿ ಮಾಡಿದ್ವಿ. ಈಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ್ಯಾವ ರೂಟ್ ಹೋಗಿದ್ದೀರಾ ಅಣ್ಣ? ನಾವು ರೆಗ್ಯುಲರ್ ಹೈದರಾಬಾದ್, ಮೈಸೂರು ನಮ್ ರೆಗ್ಯುಲರ್ ಬಾಡಿಗೆ. ಏನೇನ್ ಬಾಡಿಗೆ ತಗೋಗ್ತೀರಾ ಅಣ್ಣ ಲೋಡ್ ಅಂತ? ಮೈಸೂರು ಬಂದ್ರೆ ಈರುಳ್ಳಿ ತಗೊಂಡ್ ಬರ್ತೀವಿ. ಹೈದರಾಬಾದ್ ಹೋದ್ರೆ ಮಾಮೂಲಿ ಏನೋ ಈರುಳ್ಳಿ, ನೆಕ್ಸ್ಟ್ ಏನೋ ಕಾರ್ನ್ಫ್ಲೋರ್ ಇಟ್ಟು ಏನ್ ಬೇಕಾದ್ ತಗೊಂಡ್ ಹೋಗ್ಬೋದು. ಹೈದರಾಬಾದ್ ಸ್ಕ್ರಾಪ್ ಆತರ ತಗೊಂಡ್ ಹೋಗ್ತೀವಿ. ರೆಗ್ಯುಲರ್ ಬಾಡಿಗೆ ಸಿಗ್ತಾ ಇರುತ್ತೆ? ರೆಗ್ಯುಲರ್ ಸಿಗುತ್ತೆ. ಈಗ ಮೈಸೂರಿಂದ ಹೈದರಾಬಾದ್ ಹೋಗ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ ಇದೆ ಅಣ್ಣ? 600 ಕಿಲೋಮೀಟರ್. 600 ಕಿಲೋಮೀಟರ್. ನಿಮ್ಮ ಗಾಡಿಗೆ ಎಷ್ಟು ಡೀಸೆಲ್ ಬೇಕಾಗುತ್ತೆ? ನಮ್ ಗಾಡಿಗೆ ಒಂದು 14,000 ಬೇಕು. 14,000 ಒಂದ್ ಸೈಡ್ ಅಥವಾ ಹೋಗಿ ಬರೋದಕ್ಕೆ? ಒಂದ್ ಸೈಡ್. ಒಂದ್ ಸೈಡ್ ಎಷ್ಟು ಮೈಲೇಜ್ ಬರುತ್ತೆ ಅಣ್ಣ ನಿಮ್ಮ? ನಮ್ದು ಮೈಲೇಜ್ ಒಂದ್ 5-5.5 ಕೊಡುತ್ತಣ್ಣ. 5.5. ನೀವು ಸಿಂಗಲ್ ಡ್ರೈವರ್ ಇರ್ತೀರಣ್ಣ? ನಾವು ಸಿಂಗಲ್ ಡ್ರೈವರ್. ಎಷ್ಟು ದಿನ ಬೇಕಾಗುತ್ತೆ ಅಣ್ಣ ಹೋಗೋದಕ್ಕೆ? ಒಂದ್ ನೈಟ್ ಸಾಕಾಗುತ್ತೆ. ಒಂದ್ ನೈಟ್ಗೆ ಹೋಗ್ತೀವಿ. ಈಗ ನೀವು ಹೈದರಾಬಾದ್ ಎಲ್ಲ ಹೋದ್ರೆ ಬಾಡಿಗೆ ಎಲ್ಲ ಯಾವ ರೀತಿ ಸಿಗುತ್ತೆ ಅಣ್ಣ? ಬಾಡಿಗೆ ಟನ್ನೇಜ್ ಮೇಲೂ ಸಿಗುತ್ತೆ. ರೆಗ್ಯುಲರ್ ಇಷ್ಟ ಟನ್ಗೆ ಅಂತ ಒಂದು ಬಾಡಿಗೆ ಇರುತ್ತೆ. ಇಲ್ಲಾಂದ್ರೆ ಟೋಟಲ್ ಒಂದೇ ಬಾಡಿಗೆ. ಈ ಊರಿಂದ ಈ ಊರಿಗೆ ಅಷ್ಟೇ ಫಿಕ್ಸ್ ಬಾಡಿಗೆ ಅಂತ ಒಂದು ಇರುತ್ತೆ. ಈಗ ನೀವು ಯಾವ ರೀತಿ ಹೋಗ್ತೀರಾ ಜಾಸ್ತಿ? ನಾವು ಟನ್ನೇಜ್ ಜಾಸ್ತಿ ಹೋಗ್ತೀವಿ. ಟನ್ಗೆ ಎಷ್ಟಿದೆ ಅಣ್ಣ? 1 ಟನ್ಗೆ ಇವಾಗ ಈರುಳ್ಳಿ ತಗೊಂಡ್ ಬಂದಿದ್ದೀನಿ 2,500 1 ಟನ್ಗೆ. 17 ಟನ್ ಹಾಕೊಂಡ್ ಬಂದಿದ್ದೀನಿ. ಬಾಡಿಗೆ ಚೆನ್ನಾಗಿತ್ತು. ಟೋಟಲ್ ಬಾಡಿಗೆ ಎಷ್ಟು ಮಿಕ್ಬೋದು ಅಣ್ಣ ಒಂದ್ ಲೋಡ್ ಅದ್ರಲ್ಲಿ? ಇವಾಗ 40,000 ಬಾಡಿಗೆ, ಒಂದ್ 15,000 ಡೀಸೆಲ್ ಹೋಗುತ್ತೆ. ಓವರ್ಲಾಡ್ ತುಂಬ್ಕೊಂಡ್ ಬರ್ತೀವಲ್ಲ, 15,000 ಡೀಸೆಲ್ ಹೋಗುತ್ತೆ. ಒಂದ್ 2,000 ಟೋಲ್ ಹೋಗುತ್ತೆ. ಮಿಕ್ಕಿರೋದ್ ಮಾಮೂಲಿ ಒಂದು ಇಲ್ಲಿ 1,500, ಅಲ್ಲಿ 1,500, 3,000 ಕಟ್ ಆಗುತ್ತೆ. ಆಮೇಲೆ ಲೋಡಿಂಗ್ ಚಾರ್ಜ್ ಕಟ್ ಆಗುತ್ತೆ. ಕಟ್ ಆಗ್ಬಿಟ್ಟು ನಮ್ದು ಊಟದೆಲ್ಲ ತೆಗೆದ್ಬಿಟ್ಟು ಒಂದು ಉಳಿತದೆ. ಒಂದು 20,000 ಗಂಟನೂ ಉಳಿತದೆ. ಒಂದು ಟ್ರಿಪ್ಗೆ? ಒಂದ್ ಟ್ರಿಪ್ಪಿಗೆ ಓವರ್ಲೋಡ್ ತುಂಬ್ಕೊಂಡ್ ಬಂದ್ರೆ ಉಳಿಯೋದು. ಓವರ್ಲೋಡ್ ಇಲ್ಲ ಅಂದ್ರೆ ಲೈಟ್ ಲೋಡ್ ಆದ್ರೆ ಉಳಿಯಲ್ಲ, ಕಷ್ಟ ಸ್ವಲ್ಪ. ಇವಾಗ ಸೀಸನ್ ಅಲ್ಲ, ಸೀಸನ್ ಅಲ್ಲಿ ಹೊಡಿಬಹುದು ಚೆನ್ನಾಗಿ. ಸೀಸನ್ ಇಲ್ಲ ಅಂದ್ರೆ ಅಷ್ಟೇ ನಮ್ ಗಾಡಿ ಡಲ್. ಈಗ ಒಂದು ತಿಂಗಳಿಗೆ ಎಷ್ಟು ಟ್ರಿಪ್ ಆಗುತ್ತೆ ಅಣ್ಣ? ಒಂದು ತಿಂಗಳಿಗೆ ಬಾಡಿಗೆ ಸಿಕ್ಕರೆ ಒಂದು 4-5 ಟ್ರಿಪ್ ಅಂತೂ ಹೊಡಿಬಹುದು. 5 ಟ್ರಿಪ್? 5 ಟ್ರಿಪ್ ಹೊಡಿಬಹುದು. ಚೂರು ಬಾಡಿಗೆ ಡಲ್ ಇದೆ ಅಂದ್ರೆ ಒಂದು 3-4 ಮಿನಿಮಮ್ 4 ಟ್ರಿಪ್ ಆಗೇ ಆಗುತ್ತೆ. ಎಲ್ಲ ಖರ್ಚು ಹೋಗಿ EMI ಗೆ, ನಮ್ದು EMI ಇಲ್ಲ, ನಾವು ಸ್ವಂತ ಇದನ್ನ ಕ್ಯಾಶ್ ತಗೊಂಡ್ ಬಂದಿರೋದು. ಉಳಿತೆ ಒಂದು 60-70,000 ಉಳಿತೆ. ಇದು ನೀವು ಸ್ವಂತ ಗಾಡಿ? ಇದು ನಮ್ದು ಸ್ವಂತ ಗಾಡಿ. ಎಷ್ಟು ವರ್ಷ ಆಯ್ತು ಅಣ್ಣ ನೀವು ಇದು ತಗೊಂಡು? ಇವಾಗ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಎಷ್ಟಿತ್ತು ಅಣ್ಣ ನೀವು ತಗೊಳ್ಳುವಾಗ ಪ್ರೈಸ್? ಇದು ಇಲ್ಲ, ನಮ್ಮ ಬ್ರದರ್ ತಗೊಂಡ್ ಬಂದಿದ್ದಾರೆ ಗಾಡಿ. ಇದ್ರ ಬಗ್ಗೆ ಅಷ್ಟಿದಿಲ್ಲ. ಆದ್ರೆ ದುಡಿಮೆ ಮಾತ್ರ ಮಾಡ್ತಾ ಇದೀನಿ ನಾನೇ. ನೀವು ಓಡಿಸ್ತಾ ಇದ್ದೀರಾ? ನಾನೇ ಓಡಿಸೋದು. ಈ 1 ವರ್ಷ ಆಯ್ತು? 1 ವರ್ಷ ಆಯ್ತು. ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ರೆ? ಫುಲ್ ಕ್ಯಾಶ್ ತಗೊಂಡಿರೋದು. ನೀವು ತಗೊಂಡು ಓಡಿಸ್ತಾ ಇರೋ ಗಾಡಿ ಯಾವ್ದು ಅಣ್ಣ ಈಗ? ನಾವು ತಗೊಂಡು ಗಾಡಿ ಇದು ಅಶೋಕ್ ಲೈಲ್ಯಾಂಡ್ ಅಂತಂದು. ಗಾಡಿ ಚೆನ್ನಾಗಿದೆ. ಮತ್ತೆ ಲೈಲ್ಯಾಂಡ್ ಕಿರಿಕಿರಿ ಇಲ್ಲ, ಏನು ಪ್ರಾಬ್ಲಮ್ ಬರಲ್ಲ ದಾರಿಲಿ. ಚೆನ್ನಾಗಿ ಪಿಕಪ್, ಚೆನ್ನಾಗಿ ರನ್ನಿಂಗು ಚೆನ್ನಾಗಿ. ಈಗ 1 ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ರ ಅಣ್ಣ ಈಗ? ನಾನು 1 ವರ್ಷದಲ್ಲಿ ಓಡಿದೆ ಅಣ್ಣ, ಮಿನಿಮಮ್ 1.5 ಲಕ್ಷ ತನಕ ಓಡಿದೆ. 1.5 ಲಕ್ಷ ಓಡಿಸಿದ್ರ? ಗಾಡಿ ಬಂದಾಗಿಂದ ನೀವು ಒಬ್ಬರೇ ಓಡಿಸಿರೋದು? ನನ್ ಗಾಡಿ ಬಂದಾಗಿರೋದು ಒಬ್ನೇ ಓಡಿಸ್ತಾ ಇರೋದು. ಯಾರು ಡಬಲ್ ಡ್ರೈವರ್ ಬರಲ್ಲ, ಸಿಂಗಲ್. ಈಗ ನಿಮ್ಗೆ ಮೈಲೇಜ್ ಎಲ್ಲ ಎಷ್ಟು ಬರ್ತಾ ಇದೆ ಅಣ್ಣ ಇದು? ನಮ್ಗೆ ಮೈಲೇಜ್ ಖಾಲಿ ಗಾಡಿ 6-7 ತನ ಬರುತ್ತೆ. 7-2-7-3 ತನ ಬರುತ್ತೆ. ಲೋಡ್ ಗಾಡಿ 10 ಟನ್ ಹಾಕಿ ಕೊಡಿದ್ರೆ 6 ಮೈಲೇಜ್ ತಗೊಂಡ್ ಬರ್ತೀನಿ ನಾನು. ಇದು 13 ಟನ್ ಪಾಸಿಂಗ್ ನಮ್ ಗಾಡಿ. ಲೈಟ್ ಲೋಡ್ ಇದ್ರೆ ಇಷ್ಟ ತರ್ತೀನಿ. ಫುಲ್ ಇವಾಗ ಓವರ್ಲೋಡ್ 5.5 ತಗೊಂಡ್ ಬಂದಿದ್ದೀನಿ ಮೈಲೇಜ್. ಟಾಪ್ ರೋಡ್ ಅಲ್ಲಿ ಚೂರ್ ಕಚ್ಚಾ ಇದ್ರೆ ಅಷ್ಟೇ, ಒಂದ್ 2 ಪಾಯಿಂಟ್ ಕಡಿಮೆ ಆಗುತ್ತೆ. 5 ಅಂತೂ ಮೈಲೇಜ್ ಇದು ಗ್ಯಾರಂಟಿ. ಈಗ ತುಂಬಾ ಜನ ಹೇಳ್ತಾರೆ ಅಣ್ಣ ಅಶೋಕ್ ಲೈಲ್ಯಾಂಡ್ ಗಾಡಿ ಪಿಕಪ್ ಇರಲ್ಲ ಅಂತ. ನೀವು ಹೊಸ ಗಾಡಿ ತಗೊಂಡಿದ್ದೀರಾ, ನಿಮ್ಗೆ ಹೇಗೆ ಅನ್ಸುತ್ತೆ ಪಿಕಪ್ ಎಲ್ಲ? ನಮ್ಗೆ ಅದು ಏನಿಲ್ಲ ಬಿಡೋಣ, ನಮ್ಗೆಲ್ಲ ಚೆನ್ನಾಗಿದೆ.
ಪಿಕಪ್ ಹಾ ಚೆನ್ನಾಗಿದೆ. ಈಗ ಚೆನ್ನಾಗಿದೆ. ಘಾಟಲ್ಲೆಲ್ಲ ಹೋಗುವಾಗ ಎಳೆಯಲ್ಲ ಅಂತ ಇಲ್ಲ ಇಲ್ಲ ಇಲ್ಲ, ಅದು ಏನಿಲ್ಲ, ಪ್ರಾಬ್ಲಮ್ ಇಲ್ಲ ನಮ್ಗೆ. ಕರೆಕ್ಟ್ ಆಗಿದೆ ಗಾಡಿ. ಎಲ್ಲ ಚೆನ್ನಾಗಿದೆ. ಹಾ, ಜೀರೋ ಮೇಂಟೆನೆನ್ಸ್. ಹ್ಮ್ ಏನು ದಾರಿಲಿ ಏನು ಕಿರಿಕಿರಿ ಬರಲ್ಲ, ಚೆನ್ನಾಗಿ ಓಡಿಸ್ತಾ ಇದೀವಿ. ಮತ್ತೆ ಮೇಂಟೆನೆನ್ಸ್ಗೆ ಅಂತ ಒಂದ್ ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು ಅಣ್ಣ ಗಾಡಿಗೆ? ಮೇಂಟೆನೆನ್ಸ್ ಗೆ ಅದೇನಿಲ್ಲ ಅಣ್ಣ, ಇಷ್ಟೇ ಮಾಮೂಲಿ ಸರ್ವಿಸು, ಹಬ್ ಗ್ರೀಸಿಂಗ್, ಆಯಿಲ್ ಚೇಂಜ್, ಇಷ್ಟೇ ಮಾಮೂಲಿ ಖರ್ಚಾಗೋದು. ತಿರ್ಗಾ ನಾವ್ ಏನಾದ್ರು ಡೆಕೋರೇಷನ್ ಮಾಡಿದ್ರೆ ಅದು ಮಾಮೂಲಿ ಖರ್ಚದು. ಮಂತ್ಲಿ ಏನ್ ಮಂತ್ಲಿ ಏನ್ ಖರ್ಚಿಲ್ಲ. ನಾವು ತಗೊಂಡ್ ಬಂದ್ 1 ವರ್ಷ ಆಯ್ತು, ಏನು ಖರ್ಚು ಮಾಡಿಲ್ಲ. ನಾವು ಕರೆಕ್ಟ್ ಆಗಿ ಲೋಡ್ ಹೋಗ್ತಿವಿ, ಕರೆಕ್ಟ್ ಆಗಿ ಓಡಿಸ್ತೀವಿ, ಕರೆಕ್ಟ್ ಆಗಿ ನೀಟಾಗಿ ತೊಳೆದ್ಬಿಟ್ಟು ನಿಲ್ಲಿಸ್ತೀವಿ ಗಾಡಿ. ಈಗ ಒಂದು ಸರಿ ಅಪ್ಗ್ರೀಸಿಂಗ್ ಆಯಿಲ್ ಚೇಂಜ್ ಎಲ್ಲ ಮಾಡ್ಬೇಕು ಅಂದ್ರೆ ಹಾ. ಎಷ್ಟು ಖರ್ಚಾಗುತ್ತೆ ಅಣ್ಣ ಅವಾಗ? ಅಣ್ಣ, ಆಯಿಲ್ ಚೇಂಜ್ ಅಪ್ಗ್ರೀಸ್ ಅಂದ್ರೆ ಒಂದು 20,000 ಬರುತ್ತೆ ಟೋಟಲ್. ಎಲ್ಲ ಮಾಮೂಲಿ ಏನು ಬಂತು, ಅಪ್ಗ್ರೀಸ್ ಆಯಿಲ್ ಚೇಂಜ್ ಎಲ್ಲದು ಬಂದ್ರೆ 20,000 ಬರುತ್ತೆ. ಹ್ಮ್. 1 ವರ್ಷವರೆಗೆ ಆರಾಮಾಗಿ ಓಡಿಸಬಹುದು. ಒಂದ್ಸಲಿ ಸರ್ವಿಸ್ ಮಾಡಿಸಿದ್ರೆ 1 ವರ್ಷ ಓಡಿಸಬಹುದು. ಮಿನಿಮಮ್ ಅಂದ್ರೆ ಕಿಲೋಮೀಟರ್ ಲೆಕ್ಕ. ಹ್ಮ್. ನಾವು 50,000ಕ್ಕೆ ಕಿಲೋಮೀಟರ್ ಆಯಿಲ್ ಚೇಂಜ್ ಮಾಡಿಸ್ತೀವಿ. 50,000 ಹೊಡಿಬೇಕಾದ್ರೆ ಒಮ್ಮೆ 6 ತಿಂಗಳು ಹೋಗುತ್ತೆ, ಒಮ್ಮೆ ಒಂದೇ ತಿಂಗಳಲ್ಲಿ ಓಡಿಸ್ತೀವಿ. ಹಾಗೂ ಹೀಗೂ ಮಾಡ್ಕೊಂಡು ಹೋಗ್ತೀವಿ. ಅಣ್ಣ, ಇವತ್ತಿನ ಡ್ರೈವಿಂಗ್ ಫೀಲ್ಡ್ ಎಲ್ಲ ಹೇಗಿದೆ? ಅಣ್ಣ, ಇವತ್ತಿನ ಡ್ರೈವಿಂಗ್ ಫೀಲ್ಡ್ ಎಲ್ಲ ಚೆನ್ನಾಗಿದೆ ಅಣ್ಣ, ಹ್ಮ್ ಆರಾಮಾಗಿ ಓಡಿಸಬಹುದು. ಸ್ವಲ್ಪ ಇವ್ರದ್ದು ಡ್ರೈವರ್ ಓನರ್ ಬೇರೆ ಇರ್ತಾರೆ, ಡ್ರೈವರ್ ಬೇರೆ ಇರ್ತಾರಲ್ಲ, ಸ್ವಲ್ಪ ಕಷ್ಟ. ಹ್ಮ್ ಈ ಓನರ್ ಕಮ್ ಡ್ರೈವರ್ ನಮ್ಗೇನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓಡಿಸ್ತಾ ಇದೀವಿ ಗಾಡಿ. ನಿಮ್ಗೆ ಲೋಡು ಬಾಡಿಗೆ ಎಲ್ಲ ಇನ್ ಟೈಮ್ ಅಲ್ಲಿ ಸಿಗ್ತಾ ಇದೆ? ಹಾ, ಸಿಗುತ್ತೆ ಅಣ್ಣ. ನಮ್ದೆಲ್ಲ ಆಫೀಸ್ ಇರುತ್ತೆ. ಹ್ಮ್ ಇವಾಗ ಮೈಸೂರಲ್ಲಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಇರುತ್ತೆ, ನಾವು ಟ್ರಾನ್ಸ್ಪೋರ್ಟ್ ಕನೆಕ್ಟ್ ಮಾಡ್ತೀವಿ. ತಿರ್ಗಾ ಅನ್ಲೋಡ್ ಮಾಡ್ಕೊಂಡು ಮತ್ತೆ ತಿರ್ಗಾ ಆ ಊರಿಂದಾನು ಮತ್ತೆ ಕನೆಕ್ಟ್ ಮಾಡ್ತೀವಿ. ಹ್ಮ್. ಲೋಡ್ ತಗೊಂಡ್ ಹೋಗ್ತೀವಿ. ಆಲ್ಮೋಸ್ಟ್ ಇನ್ ಟೈಮ್ ಅಲ್ಲಿ ಲೋಡ್ ಸಿಗುತ್ತೆ. ಹಾ, ಸಿಗುತ್ತೆ ಅಣ್ಣ.